ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತು ಸಿನಿಮಾ ಇಂಡಸ್ಟ್ರಿ ಒಂದು ರೀತಿಯಲ್ಲಿ ತೀರಾ ಕೆಳಮಟ್ಟಿಗೆ ಇಳಿದೋಗಿದೆ. ಅಂದ್ರೆ ಜನ ಬರ್ತಿಲ್ಲ, ಮಾಡ್ತಿಲ್ಲ ಇವೆಲ್ಲ. ಹೌದು. ಇದಕ್ಕೆ ಕಾರಣಗಳು ಏನೇನಾಗಿರ್ಬೋದು? ಒಂದು ಕ್ರಿಕೆಟ, ರಿಯಾಲಿಟಿ ಶೋನ, ಇಲ್ಲ ಸಿನಿಮಾ ನಟ ನಟಿಯರು ರಿಯಾಲಿಟಿ ಶೋ ಹೋಗಿ ಬರ್ತಾ ಇರಲ್ಲ. ಇದು ನೀವು ಮೂರನೇದು ಹೇಳಿದ್ರಲ್ಲ, ಸಿನಿಮಾ ನಟ ನಟಿಯರನ್ನ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಸಿನಿಮಾದಲ್ಲಿ ನೋಡೋಕ್ಕೂ ಇಷ್ಟಪಡ್ತಾರೆ, ಬೀದಿಯಲ್ಲಿ ನೋಡೋಕ್ಕೂ ಇಷ್ಟಪಡ್ತಾರೆ. ಅವರು ಬೀದಿಗೆ ಬಂದರೆ ಏನಾಗುತ್ತೆ, ಕೈಗೆ ಸಿಗ್ತಾರೆ. ಇವತ್ತು ಕೈಗೆ ಸಿಗ್ತಾರೆ ಅನ್ನೋದು ಮನೆಯೊಳಗೆ ಸಿಗ್ತಾರೆ. ಅಂದರೆ ಒಂದು ಸೀರಿಯಲ್ ಇದರಲ್ಲಿ ರಿಯಾಲಿಟಿ ಶೋಸ್ ಬೇಕಾದಷ್ಟು ನಡೀತಾ ಇರ್ತವೆ. ಅದರಲ್ಲೆಲ್ಲ ನಮ್ಮ ಸ್ಟಾರ್ಸ್ ಎಲ್ಲ ಕೂತ್ಕೊಂಡು ಜಡ್ಜ್ಗಳಾಗಿರ್ತಾರೆ ಎಲ್ಲ ಅರ್ಥ. ಇವರು ಅಲ್ಲೇ ಸಿಗ್ತಾರೆ ಅಂದಾಗ ಸಿನಿಮಾಕ್ಕೆ ಯಾಕೆ ಬರ್ತಾರೆ? ಜೊತೆಗೆ ಇವತ್ತು ಈ ಟ್ರಾಫಿಕಲ್ಲಿ ಸಿನಿಮಾ ನೋಡೋಕ್ಕೆ ಹೋಗೋದು ಒಂದು ದೊಡ್ಡ ಹಿಂಸೆ. ಅದು ಆಮೇಲೆ ಆ ರೇಟ್ಗಳು ಜಾಸ್ತಿ. ಸಿನಿಮಾ ಟಿಕೆಟ್ ರೇಟು ಸರ್ಕಾರ ಸುಮ್ಮನೆ ಬಾಯಲ್ಲಿ ಹೇಳಿದೆ 200 ರೂಪಾಯಿ ಮಾಡಿ ಅಂತ ಮಾಡಿದಾರಾ? ಥಿಯೇಟರ್ ಓನರ್ಸು ಒಪ್ಕೊಂಡಿದ್ದಾರೆ ಕನ್ನಡ ಸಿನಿಮಾಕ್ಕೆ ರೇಟ್ ಕಮ್ಮಿ ಮಾಡಬೇಕು ಅಂತ. ಕನ್ನಡ ಪ್ರೇಕ್ಷಕರು ಯಾರು ಇವತ್ತು? ಮುಖ್ಯವಾಗಿ ಅನ್ನದಾತರು, ಒಂದು ಆಟೋ ಡ್ರೈವರ್ಸ್, ಮತ್ತು ಹೋಟೆಲ್ ಕಾರ್ಮಿಕರು, ಆಮೇಲೆ ತರಕಾರಿ ವ್ಯಾಪಾರಿಗಳು, ಗಾರ್ಮೆಂಟ್ ವರ್ಕರ್ಸ್. ಈ ಮಧ್ಯಮ ವರ್ಗದವರು ಕನ್ನಡ ಸಿನಿಮಾ ಅನ್ನದಾತರು. ಅವರಿಗೆ ಇವತ್ತು ಸಿನಿಮಾ ನೋಡೋಕ್ಕೆ ಆಗ್ತಾಯಿಲ್ಲ, ಆ ರೇಟಿಂದ ಮತ್ತು ಟ್ರಾಫಿಕ್ಕಿಂದ ಎಲ್ಲ. ಅವರಿಗೆ ಮನೆಯಲ್ಲಿ ಆರಾಮಾಗಿ ಸಿನಿಮಾ ತಾರೆಯರು ಈ ರಿಯಾಲಿಟಿ ಶೋಸಲ್ಲಿ ಕಾಣಸಿಗುವಾಗ ನಮ್ಮ ಗುರು ಇಲ್ಲೇ ಕಾಣ್ತಾರೆ, ನಮ್ಮ ಈ ಹುಡುಗಿ ಇಲ್ಲೇ ಕಾಣ್ತಾಳೆ ಅಂತ ಖುಷಿ ಪಡ್ಕೊಂಡು ಇಲ್ಲೇ ನೋಡ್ತಾರೆ, ಸಿನಿಮಾಕ್ಕೆ ಬರೋದು ಬಿಟ್ಟರು. ಇದು ಒಂದು ಕಾರಣ. ಸಿನಿಮಾ ಇಂಡಸ್ಟ್ರಿ ಹಾಳಾಗ್ತಾ ಇರೋದಕ್ಕೆ ಕಾರಣ ರಿಯಾಲಿಟಿ ಶೋ ಒಂದು 70% ಅಂತ ಹೇಳ್ಬೋದು. ಇನ್ನೊಂದು ಸಿನಿಮಾ, ಒಂದು ಕಾಲದಲ್ಲಿ MGR ಒಂದು ಮಾತು ಹೇಳಿದರು, ಸಿನಿಮಾ ಶೂಟಿಂಗ್ ಬೀದಿಗೆ ಬರಬಾರ್ದು, ನೀವೇನಿದ್ರು ಸ್ಟುಡಿಯೋದಲ್ಲೇ ಮಾಡಬೇಕು, ನಮ್ಮ ಇದು ರಹಸ್ಯವನ್ನು ಎಲ್ಲ ಬಿಟ್ಕೊಡಬಾರ್ದು ಅಂತ. ಇವ್ರು ಏನು ಮಾಡಿದ್ರು, ಮೇಕಿಂಗ್ ಅಂತ ತೋರಿಸಿ ಮಳೆ ಸುರಿಯೋ ಸೀನನ್ನು ಪೈಪ್ ಇಟ್ಕೊಂಡು ಪುಸ್ ಅಂತ ಬಿಟ್ಟು ಆ ಮಳೆ ಸುರಿಯೋದು ಅಲ್ಲಿ ಶೂಟಿಂಗ್ ಮಾಡ್ತಾರೆ, ಮಳೆ ಸೀನು. ಜನ ನೋಡಿ ನಗ್ತಾ ಇದ್ದಾರೆ, ಗೇಲಿ ಮಾಡ್ತಿದ್ದಾರೆ, ಓಹ್ ಇಷ್ಟೇನಾ ಮಳೆ ಸೀನು ಅಂತ. ಅವ್ರಿಗೆ ಆ ಥ್ರಿಲ್ಲೇ ಇಲ್ಲ. ಆ ಮಳೆ ಭೀಕರ ಬಿರುಗಾಳಿ ಎಲ್ಲ ನೋಡಿದರೆ ಆ ಕಡೆ ದೊಡ್ಡ ಫ್ಯಾನ್ ಹಾಕ್ತಾರೆ ಕಣೋ, ಜೈಂಟ್ ಫ್ಯಾನ್ ಅಂತಾರೆ, ದೊಡ್ಡ ಫ್ಯಾನು, ಇಲ್ಲಿ ಮಳೆ ನೀರು ಬಿಡ್ತಾರೆ, ಆ ಗಾಳಿಗೆ ಘಸ್ ಅಂತ ಬರುತ್ತೆ ಅಂತ ಮಳೆ ಸೀನ್ ಮರ್ಯಾದೆ ತೆಗೆದರು. ಎರಡನೇದಾಗಿ ನಾನೊಂದು ಸಿನಿಮಾ ಇದರಲ್ಲಿ ಮೇಕಿಂಗ್ ನೋಡಿದೆ. ಸೈನಿಕರು ಪಟ್ 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 ಅಂತ ಪಟಾಕಿ ಹೊಡೆದಂಗೆ ಗನ್ನು ಇದು. ಈ ಸೈನಿಕರು ಯುದ್ಧ ಮಾಡೋದನ್ನು ಅಷ್ಟು ಚೀಪಾಗಿ ತೋರಿಸಿ ಆ ಸಿನಿಮಾದಲ್ಲಿ ನೋಡಿದಾಗ ಆ ಥ್ರಿಲ್ಲೇ ಇರಲ್ಲ. ಅದನ್ನು ನೋಡಿದೆವು, ನೀವು ನೋಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಬೀದಿಯಲ್ಲಿ ಮಳೆ ಸೀನು, ಬೀದಿಯಲ್ಲಿ ಫೈಟು ಏನು ಮಾಡ್ತಾರೆ ಇವರು, ಹಿಂದೆ ಬೆನ್ನಿಗೆ ಹಗ್ಗ ಕಟ್ಟೋದನ್ನು ತೋರಿಸಿ ಅವನು ಸೈನ್ ಅಂತ ಹಿಂಗೆ ಬರ್ತಾನೆ, ಡಬ ಡಬ ಕಾಲಲ್ಲಿ ಹೊಡಿತಾನೆ. ಆಮೇಲೆ ಕೇಳ್ತಾರೆ ಹಗ್ಗ ಕಟ್ಟಿದ್ದಾರೆ, ಅದು ತೆಗಿತಾರೆ ಇದರಲ್ಲಿ ಅಂತ. ವಾ ಇಷ್ಟೇನಾ ಫೈಟು? ನಾವು ಮಾಡ್ಬೋದು ಫೈಟು. ಈ ಥರ ಒಂದು ಜನಸಾಮಾನ್ಯರಿಗೆ ಕೇವಲ ಚೀಪಾಗಿ ನಮ್ಮ ಒಂದು ವಿಚಾರವನ್ನು ತೋರಿಸೋದಿದೆಯಲ್ಲ, ಅದರಿಂದಲೂ ನಾವು ಚೀಪಾದ್ವಿ. ಇದೊಂದು ಕಾರಣ. ಒಂದು ರಿಯಾಲಿಟಿ ಶೋಸು ಅಲ್ಲಿ ತಾರೆಯರು ಬಂದು ಕೂತು ಅವರು ಭಾಳ ಆರಾಮಾಗಿ ಜನರಿಗೆ ಸಿಗೋದು, ಅದೊಂದು ಕಾರಣ. ಹೀಗೆಲ್ಲ ಆಗಿ ಅದಕ್ಕೆ ಸರಿಯಾಗಿ ನಂದು ಸಿನಿಮಾದಲ್ಲಿ ಪಕ್ವತೆ ಇಲ್ಲದವರು ಏನು ಮಾಡ್ತಾರೆ, ನಾನು ಡೈರೆಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಮೊಬೈಲೆಲ್ಲ ಸಿನಿಮಾ ಮಾಡೋದು. ಆಮೇಲೆ ಯಾರನ್ನೂ ಹೆಂಗೋ ಪ್ರೊಡ್ಯೂಸರ್ನ ಪಟಾಯಿಸಿ ಅವರಿಂದ ದುಡ್ಡು ಹಾಕಿಸಿ ಒಂದು ಕಳಪೆ ಸಿನಿಮಾ ಮಾಡಿ, ಆಮೇಲೆ ಆ ಪ್ರೊಡ್ಯೂಸರ್ ಬಾಯ್ ಪಡ್ಕೊಂಡು ನನಗೆ ಈ ಥರ ಅಂತ ಅಂದ್ಕೊಂಡಿರಲಿಲ್ಲ, ನನಗೆ 75 ಲಕ್ಷದಲ್ಲಿ ಸಿನಿಮಾ ಮುಗಿಸ್ಕೊಡ್ತೀನಿ ಅಂತ ಹೇಳಿ 3 ಕೋಟಿ ಆಯಿತು ಸಾರ್ ಅಂತ. ಇವರು ನಿಜವಾದ ಒಬ್ಬ ಕೆಲಸಗಾರರನ್ನು ನಂಬಲ್ಲ, ಇಂಥ ಕಳ್ಳರನ್ನು ನಂಬಿ ಪ್ರೊಡ್ಯೂಸರ್ಸ್ ಹಾಳಾದರು. ಇದೆಲ್ಲ ಏನಾಗುತ್ತೆ ಅಂದರೆ ಸಿನಿಮಾ ಮೇಲೆ ದುಷ್ಪರಿಣಾಮ ಆಗಿದೆ. ಇದು ಎಲ್ಲ ಕಾರಣ ಸಿನಿಮಾದ ಇವತ್ತು ಅವನತಿಗೆ. ಈಗ ರಿಯಾಲಿಟಿ ಶೋಗೆ ಸ್ಟಾರ್ಸ್ಗಳು ಹೋಗ್ತಾವ್ರೆ ಅಂತಂದರೆ ಕಾಸಿಗೆ ಹೋಗ್ತಾರೆ. ಆದರೆ ಒಂದು ಯೋಚನೆ ಮಾಡಬೇಕು, ಚಿತ್ರರಂಗದ ಸ್ಥಿತಿ ಏನಾಗಬೇಕು, ಅದ್ರ ಬಗ್ಗೆನೂ ಅವರು ಯೋಚನೆ ಮಾಡಬೇಕು.
ಜೊತೆಗೆ ಇನ್ನೊಂದು ಅಬ್ಬರದ ಪ್ರಚಾರ, 100 ಕೋಟಿ 500 ಕೋಟಿ 300 ಕೋಟಿ, ಇದರ ಸತ್ಯಾಸತ್ಯತೆ ಜನಕ್ಕೆ ಈಗೇನಾಗಿದೆ ಅಂದರೆ ಜನ ನಂಬಲ್ಲ. ಸಿನಿಮಾ ನೋಡ್ತಾರೆ, ಆ ಪ್ರಚಾರ ನೋಡಿ ಸಿನಿಮಾ ನೋಡ್ತಾರೆ. ಆ ಸಿನಿಮಾದಲ್ಲಿ ಲಾಜಿಕ್ಕು ಇರಲ್ಲ, ಆಮೇಲೆ ಅದರಲ್ಲಿ ಯಾವುದೇ ಒಂದು ವಿಷಯವೂ ಇರಲ್ಲ, ಒಳ್ಳೆಯ ಸಂದೇಶವೂ ಇರಲ್ಲ. ಆವಾಗ ಏನಾಗುತ್ತೆ, ನೆಕ್ಸ್ಟ್ ಸಿನಿಮಾ ಅವನು ಸತ್ಯವಾಗಿಯೂ ಒಳ್ಳೆ ಸಿನಿಮಾ ಮಾಡಿ ಅದಕ್ಕೆ ಪ್ರಚಾರ ಕೊಟ್ಟಾಗ ನಂಬಲ್ಲ. ಈ ಒಂದು ಏನೋ ಮೊಸಳೆ ಬಂತು ಮೊಸಳೆ ಅನ್ನೋ ಇದು ಕತೆ ಆಗುತ್ತೆ. ಹೀಗೆ ಪ್ರಚಾರಕ್ಕೋಸ್ಕರ ಈಗೆಲ್ಲ ಮಾಡಿ ಗಿಮಿಕ್ಸ್ ಎಲ್ಲ ಮಾಡಿ ತಪ್ಪಿಲ್ಲ, ಪ್ರಚಾರ ಮಾಡಿ ಒಂದು ಸಿನಿಮಾಕ್ಕೆ ಪ್ರಚಾರ ಮಾಡಲೇಬೇಕಾದ್ರೆ ಅದಕ್ಕೆ ತಕ್ಕಾಗೆ ವಿಷಯಕ್ಕೂ ಪ್ರಾಮುಖ್ಯತೆ ಕೊಡಬೇಕಲ್ವ, ಕತೆಗೂ ಪ್ರಾಮುಖ್ಯತೆ ಕೊಡಬೇಕಲ್ಲ. ಬರೀ ಬಿಲ್ಡಪ್ ಸಿನಿಮಾಗಳೇ ಮಾಡ್ತಾಯಿದ್ರೆ, ಪ್ರತಿ ಸೀನಲ್ಲೂ ಬಿಲ್ಡಪ್ ಬೇಕು ಹೀರೋಗೆ ಅಂತ ಮಾಡ್ತಾಯಿದ್ರೆ, ಇವತ್ತು ಮಲಯಾಳಂ ಸಿನಿಮಾಕ್ಕೆ ಜನ ನೋಡ್ತಾರೆ. ಮಲಯಾಳಂ ಸಿನಿಮಾದಲ್ಲಿ ಯಾವ ಕಥೆಯಲ್ಲೂ ಬಿಲ್ಡಪ್ಪೇ ಇಲ್ಲ, ಬರೀ ಕತೆ, ಸಸ್ಪೆನ್ಸ್ ಕತೆ ಮಾಡ್ತಾರೆ ಅವರು. ಆರಾಮಾಗಿ ಜನ ಎಲ್ಲ ನೋಡ್ತಿದ್ದಾರೆ. ನಾವು ಯಾಕೆ ಅವರಿಂದ ಪಾಠ ಕಲಿಬಾರ್ದು? ನಾವು ತಮಿಳ್ ಇಂಡಸ್ಟ್ರಿಯಿಂದ ಮಲಯಾಳಂ ಇಂಡಸ್ಟ್ರಿಯಿಂದ ಕಲಿಯೋದು ಬೇಕಾದಷ್ಟಿದೆ. ಅವರಿಗೂ ಅಡಚಣೆಗಳು, ಅವ್ರಿಗೂ ತೊಂದರೆಗಳು ಇದ್ದಾವೆ. ಸಾಕಷ್ಟು ಪೈರಸಿಯಿಂದ ತೊಂದರೆ ಆಗ್ತವೆ. ಈ ಥರ ರಿಯಾಲಿಟಿ ಶೋ ಅಲ್ಲೂ ಕೂಡ ತೊಂದರೆ ಆಗ್ತಾ ಇದ್ದಾವೆ. ದೊಡ್ಡ ದೊಡ್ಡ ಸ್ಟಾರ್ಗಳು ರಿಯಾಲಿಟಿ ಶೋದಲ್ಲಿ ಕೂತಿರ್ತಾರೆ ಆರಾಮಾಗಿ. ಇವತ್ತು ಯೂಟ್ಯೂಬಲ್ಲೇ ನೋಡ್ಬೋದು ಸ್ಟಾರ್ಗಳನ್ನ ಆರಾಮಾಗಿ. ಮೊದಲು ಆ ಥರ ಎಲ್ಲ ಸಿಗ್ತಿರ್ಲಿಲ್ಲ. ಒಬ್ಬ ತಾರೆಯನ್ನು ನೋಡಬೇಕಾದ್ರೆ ಸಿನಿಮಾಕ್ಕೆ ಬರಬೇಕಾಗಿತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಈ ಥರ ಒಂದು ಸಡಿಲ ಆದಾಗ ಚಿತ್ರರಂಗದ ಪರಿಸ್ಥಿತಿ ಇವತ್ತು ಈ ಸ್ಥಿತಿಗೆ ಬಂದಿದೆ. ಬರೀ ರಿಯಾಲಿಟಿ ಶೋ ಒಂದೇ ಕಾರಣ ಆಗತ್ತಾ? ಕ್ರಿಕೆಟು ಇದೆಯಲ್ಲ, ಸ್ಟಾರ್ಸ್ಗಳೇ ಕ್ರಿಕೆಟ್ ಆಡ್ತಾ ಇದ್ದಾರಲ್ಲ. ಕರೆಕ್ಟು. ಕ್ರಿಕೆಟಲ್ಲಿ ತಾರೆಯರು ಕ್ರಿಕೆಟ್ ಆಡೋದು. ಆವಾಗ ಏನಾಗುತ್ತೆ, ಆ ಕ್ರಿಕೆಟು ನಾವೇನು ಕಮ್ಮಿ ಅಂತ ಈ ತಾರೆಯರ ಕ್ರಿಕೆಟು ನೋಡ್ತಾರೆ. ಸೊ ಕ್ರಿಕೆಟು, ರಿಯಾಲಿಟಿ ಶೋ ಮತ್ತು ಕಳಪೆ ಸಿನಿಮಾಗಳು, ಅಬ್ಬರದ ಪ್ರಚಾರ, ಸುಳ್ಳು ಪ್ರಚಾರಗಳು ಇವೆಲ್ಲ ಸೇರಿ ಏನಾಗುತ್ತೆ, ಚಿತ್ರರಂಗದ ಮೇಲೆ ತುಂಬ ದುಷ್ಪರಿಣಾಮ ಆಗಿದೆ. ಎಷ್ಟು ತಂತ್ರಜ್ಞರು ಇವತ್ತು ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಸಾಲದಕ್ಕೆ AI ಬೇರೆ ಬಂದಿದೆ. ಹೀಗೆಲ್ಲ ಒಂಥರ ಮುಂದೆ ಯೋಚನೆ ಮಾಡಬೇಕು. ಇದಕ್ಕೆ ದಯವಿಟ್ಟು ನಾನು ಕೇಳೋದು, ನಮ್ಮ ಫಿಲ್ಮ್ ಚೇಂಬರ್ನವರು ತುಂಬ ನೀವು ಇದ್ರ ಬಗ್ಗೆ ಇದಕ್ಕೆ ಒಂದು ಏನು ಮಾಡಬೇಕು ಮುಂದೆ ಕೂತು. ಇತ್ತೀಚೆಗೆ ಒಂದು ಮೀಟಿಂಗ್ ಆಯಿತು, ಸಾಲದು. ಮೀಟಿಂಗ್ ಮೇಲೆ ಮೀಟಿಂಗ್ ಆಗಲೇಬೇಕು. ಆಮೇಲೆ ಪ್ರಶ್ನೆಗಳು ಕೇಳಬೇಕು, ಆಮೇಲೆ ಸರಿಪಡಿಸೋದಕ್ಕೆ ದಾರಿ ಹುಡುಕಬೇಕು. ಇದೆಲ್ಲ ಮಾಡಲಿಲ್ಲ ಅಂದರೆ ಮುಂದೆ ಎಷ್ಟೋ ತಂತ್ರಜ್ಞರು ಬೀದಿಗೆ ಬೀಳ್ತಾರೆ, ಕುಡಿಯೋ ಚಟ ಶುರು ಆಗುತ್ತೆ. ಕೆಲವರು ಆತ್ಮಹತ್ಯೆ ಮಾಡ್ಬೋದು, ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗೆ ಸಿನಿಮಾ ತಂತ್ರಜ್ಞರು ಆತ್ಮಹತ್ಯೆ ಮಾಡ್ಕೋಬೋದು. ಈಗ ಏನೇನೋ ನಡಿಬೋದು. ಹಾಗಾಗಿ ಚಿತ್ರರಂಗ ಉಳಿಬೇಕಾದ್ರೆ ನಾವೆಲ್ಲ ನಮ್ಮ ಒಂದು ಕೆಲಸದ ಬಗ್ಗೆ ನಾವೇನು ಮಾಡಬೇಕು, ನಮ್ಮ ಕರ್ತವ್ಯದ ಬಗ್ಗೆ ಒಂದು ಸ್ವವಿಮರ್ಶೆ ಮಾಡಲೇಬೇಕು. ಅದಕ್ಕೆ ಪರಿಹಾರ ಕಂಡು ಹುಡುಕಲೇಬೇಕು. ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗಲಿ, ಬೇರೆ ಯಾರೇ ಆಗಲಿ, ಆರ್ಟಿಸ್ಟ್ಗಳಿಗೆ ಹೋಗ್ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರು ನನಗೆ ಕಾಸು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕ್ರಿಕೆಟ್ ಆಡೋರಿಗೆ ಇದು ಮನೋರಂಜನೆಗೆ ನಾವು ಆಡ್ತಾ ಇರೋದು. ವರ್ಷ ಪೂರ್ತಿ ನಾವು ಸಿನಿಮಾನೇ ಮಾಡ್ತಾ ಇರ್ತೀವಿ, 1 ವಾರ 2 ವಾರ ಕ್ರಿಕೆಟ್ ಆಡ್ತೀವಿ ಅಂತಾರೆ. ಎಲ್ಲದಕ್ಕೂ ಕಾರಣಗಳಿರ್ತವೆ. ಸಬೂಬು ಹೇಳ್ಬೋದು, ಈಸಿಯಾಗಿ ಸಬೂಬು ಅಂತ ಹೇಳ್ಬೋದು. ಅದನ್ನು ಸಬೂಬು ಅಂತ ಹೇಳ್ಬೋದು. ಅದನ್ನು ನಾವು ನೀವು ಬೇಡ ಹೋಗಬೇಡಿ ಅಂತ ಹೇಳೋಕ್ಕೂ ನಮಗೆ ಅಧಿಕಾರ ಇಲ್ಲ. ನೀವು ಯಾರು ಕೇಳೋಕ್ಕೆ ಅಂತ ಹೇಳ್ತಾರೆ. ಅವರೇ ತಿಳ್ಕೊಂಡು ಸ್ವಲ್ಪ ಅವರ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಿಕೊಂಡು, ಮತ್ತು ಇನ್ನೊಂದು ಮೇಕಿಂಗ್, ಯಾವ ಥರ ಮೇಕಿಂಗ್ ಸಿನಿಮಾ ಮಾಡಿದ್ವಿ ಅದನ್ನೆಲ್ಲ ನಿಲ್ಲಿಸ್ಬಿಟ್ರೆ ಒಳ್ಳೆಯದು. ಆ ಮೇಕಿಂಗಿಂದ ಇವತ್ತು ಯಾರ್ಯಾರು ತಲೆಯಲ್ಲಿ ಮೆದುಳೇ ಇಲ್ಲದವರೆಲ್ಲ ಸಿನಿಮಾ ಮಾಡೋಕ್ಕೆ ಹೋಗಿ ಹೊರಟಿದ್ದಾರೆ. ಅದು ಒಂದು ಕಾರಣ ಇದೆ. ಅದೆಲ್ಲ ಯೋಚನೆ ಮಾಡುವಂಥ ವಿಚಾರಗಳು.